ರಾಖಿ ಭಾಯ್ ಪುಷ್ಪಾ ಅಂತವರು ಸಿಕ್ಕರೆ ಲಾಠಿ ರುಚಿ ತೋರಿಸ್ತೀವಿ ಎಂದಿರುವ ವಿಡಿಯೋ ಒಂದು ಭಾರಿ ವೈರಲ್ ಆಗ್ತಾ ಇದೆ. ಪುಷ್ಪಾ ತಗ್ಗೋದೇ ಇಲ್ಲ. ಪುಷ್ಪಾ ಮತ್ತು ರಾಖಿ ಭಾಯ್ ಅಂತಹ ಹೀರೋಗಳು ನಮಗೆ ಸಿಕ್ಕರೆ ಅವರನ್ನ ಸರಿಪಡಿಸುವುದಕ್ಕೆ ನಾವು ಲಾಠಿಗಳಿಂದ ಹೊಡೆಯುತ್ತೇವೆ ಎಂದಿದ್ದಾರೆ. ಎಸ್ಪಿ ಅವರ ಭಾಷಣದ ವಿಡಿಯೋ ಅಂತೂ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಎಲ್ಲರೂ ಕೂಡ ಬಹಳಷ್ಟು ಕುತೂಹಲದಿಂದ ನೋಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಗುಡ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಎನ್ನುವಂತ ನಿಟ್ಟಿನಲ್ಲಿ. ಪುಷ್ಪಾ ಒಬ್ಬ ಹೀರೋ, ಆದ್ರೆ ನಾವು ಪೊಲೀಸ್ ಅಧಿಕಾರಿಗಳು ಅಂತ ಹೀರೋನನ್ನ ಕಂಡುಕೊಂಡ್ರೆ ನಾವು ಅವರನ್ನ ಲಾಠಿಗಳಿಂದ ಹೊಡೆದು ಸರಿಪಡಿಸ್ತೇವೆ ಅಂತ ಪೊಲೀಸ್ ವರಿಷ್ಠಾಧಿಕಾರಿ ಸಂಜೀವ್ ಎಚ್ಚರಿಕೆ ಕೊಟ್ಟಿದ್ದಾರೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ಅಮೃತಾ ಶ್ರೀಕಂಠ. ನಟ ಯಶ್ ಅವರ ಕೆಜಿಎಫ್ ಸಿನಿಮಾದ ರಾಖಿ ಭಾಯ್ ಪಾತ್ರ ಮತ್ತು ಅಲ್ಲು ಅರ್ಜುನ್ ಅವರ ಪುಷ್ಪಾ ಸಿನಿಮಾದ ಪಾತ್ರಗಳು ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ದೊಡ್ಡ ಹಿಟ್ ಆಗಿವೆ. ಅಲ್ಲು ಅವರ ಪುಷ್ಪಾ ಪಾತ್ರ ಡೈಲಾಗ್ಗಳು ಕೂಡ ಜನರ ಬಾಯಲ್ಲಿ ಈಗಲೂ ಹಂಗೆ ಇದೆ. ರಾಖಿ ಭಾಯ್ ಗ್ಯಾಂಗ್ಸ್ಟರ್ ಪಾತ್ರವಾದ್ರೆ ಪುಷ್ಪಾ ಸ್ಮಗ್ಲರ್ ಪಾತ್ರ. ಈ ಪಾತ್ರಗಳು ಯುವ ಜನತೆಯ ಮೇಲೆ ಪ್ರಭಾವ ಬೀರೋದಂತೂ ಸತ್ಯ. ಆದರೆ ಈ ಸಿನಿಮಾಗಳಲ್ಲಿರುವಂತಹ ನಕಾರಾತ್ಮಕ ಅಂಶಗಳ ಬಗ್ಗೆ ಉತ್ತರ ಪ್ರದೇಶದ ಡಿಯೋರಿಯಾ ಎಸ್ಪಿ ಸಂಜೀವ್ ಸುಮನ್ ಅವರು ಗಂಭೀರ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಒಂದು ಕಾರ್ಯಕ್ರಮದಲ್ಲಿ ಅವರು ಈ ಪಾತ್ರಗಳನ್ನ ಉಲ್ಲೇಖಿಸಿ ನೀಡಿದಂತ ಹೇಳಿಕೆ ಈಗ ಅತಿ ದೊಡ್ಡ ಸಂಚಲನವನ್ನ ಸೃಷ್ಟಿಸಿದೆ. ರಾಖಿ ಭಾಯ್ ಪುಷ್ಪಾ ಅಂತವರು ಸಿಕ್ಕರೆ ಲಾಠಿ ರುಚಿ ತೋರಿಸ್ತೀವಿ ಎಂದಿರುವ ವಿಡಿಯೋ ಒಂದು ಭಾರಿ ವೈರಲ್ ಆಗ್ತಾ ಇದೆ. ಇನ್ನು ಉತ್ತರ ಪ್ರದೇಶದ ಡಿಯೋರಿಯಾ ಎಸ್ಪಿ ಸಂಜೀವ್ ಸುಮನ್ ಅವರು ಕಾರ್ಯಕ್ರಮವೊಂದರಲ್ಲಿ ಕೆಜಿಎಫ್ ಪುಷ್ಪಾ ಸಿನಿಮಾಗಳ ಡೈಲಾಗ್ ಹೊಡೆಯುವ ಮೂಲಕ ಗಮನ ಸೆಳೆದಿದ್ದಾರೆ. ಪುಷ್ಪಾ ತಗ್ಗೋದೇ ಇಲ್ಲ. ಪುಷ್ಪಾ ಮತ್ತು ರಾಖಿ ಭಾಯ್ ಅಂತಹ ಹೀರೋಗಳು ನಮಗೆ ಸಿಕ್ಕರೆ ಅವರನ್ನ ಸರಿಪಡಿಸುವುದಕ್ಕೆ ನಾವು ಲಾಠಿಗಳಿಂದ ಹೊಡೆಯುತ್ತೇವೆ ಎಂದಿದ್ದಾರೆ. ಮಾಧ್ಯಮಗಳು ಅಂತಹ ಸಿನಿಮಾಗಳ ನಕಾರಾತ್ಮಕ ಪ್ರಚಾರಗಳನ್ನ ಸಕಾರಾತ್ಮಕ ಬೆಳಕಿನಲ್ಲಿ ತೋರಿಸುತ್ತವೆ. ಈಗಿನ ಕಾಲದ ಹುಡುಗರು ಮತ್ತು ಹುಡುಗಿಯರು ಇದನ್ನೇ ಇಷ್ಟಪಡ್ತಿದ್ದಾರೆ ಎಂದಿದ್ದಾರೆ. ಇನ್ನು ಇತ್ತೀಚಿನ ಸಿನಿಮಾಗಳಲ್ಲಿ ನೆಗೆಟಿವ್ ಶೇಡ್ಸ್ಗಳು ಅಥವಾ ನೆಗೆಟಿವ್ ಕಥೆಗಳನ್ನ ಹೆಚ್ಚಾಗಿ ಪ್ರದರ್ಶಿಸ್ತಾ ಇರುವಂತಹ ಬಗ್ಗೆ ವಿದ್ಯಾರ್ಥಿಗಳಿಗೆ ಬುದ್ಧಿ ಮಾತು ಹೇಳಿದ ಅವರು ನಕಾರಾತ್ಮಕ ಪಾತ್ರಗಳ ಬಗ್ಗೆ ಜಾಗರೂಕರಾಗಿರುವುದಕ್ಕೆ ಸಲಹೆ ನೀಡಿದ್ದಾರೆ. ಒಟ್ಟಾರೆ ಎಸ್ಪಿ ಅವರ ಭಾಷಣದ ವಿಡಿಯೋ ಅಂತೂ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಎಲ್ಲರೂ ಕೂಡ ಬಹಳಷ್ಟು ಕುತೂಹಲದಿಂದ ನೋಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಗುಡ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಎನ್ನುವಂಥ ನಿಟ್ಟಿನಲ್ಲಿ. ಇನ್ನು ಈ ಒಂದು ವಿಡಿಯೋ ಏನಿದೆ ಇದು ವೈರಲ್ ಆಗೋದ್ರ ಜೊತೆಗೆ ಸಾಮಾಜಿಕ ಮಾಧ್ಯಮದಲ್ಲಿ ಎಲ್ಲರಿಗೂ ಕೂಡ ತಲುಪ್ತಾ ಇದೆ. ಈಗಿನ ಸಿನಿಮಾಗಳಲ್ಲಿ ಮದ್ಯಪಾನ ಮಾಡುವವರು, ಸಿಗರೇಟ್ ಸೇದುವವರು ಮತ್ತು ಗುಂಡಾಗಿರಿಯಲ್ಲಿ ತೊಡಗುವವರನ್ನ ಹೀರೋಗಳನ್ನಾಗಿ ಮಾಡ್ತಿದ್ದಾರೆ. ಪುಷ್ಪಾ ಒಬ್ಬ ಹೀರೋ, ಆದ್ರೆ ನಾವು ಪೊಲೀಸ್ ಅಧಿಕಾರಿಗಳು ಅಂತ ಹೀರೋನನ್ನ ಕಂಡುಕೊಂಡ್ರೆ ನಾವು ಅವರನ್ನ ಲಾಠಿಗಳಿಂದ ಹೊಡೆದು ಸರಿಪಡಿಸ್ತೇವೆ ಅಂತ ಪೊಲೀಸ್ ವರಿಷ್ಠಾಧಿಕಾರಿ ಸಂಜೀವ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಇನ್ನು ಕೆಜಿಎಫ್ ಸಿನಿಮಾದಲ್ಲಿ ರಾಖಿ ಭಾಯ್ ಇದ್ದಾರೆ. ಮಾಧ್ಯಮಗಳು ಅಂತಹ ಚಿತ್ರಗಳ ನಕಾರಾತ್ಮಕ ಪ್ರಚಾರಗಳನ್ನ ಸಕಾರಾತ್ಮಕ ಬೆಳಕಿನಲ್ಲಿ ತೋರಿಸುತ್ತವೆ. ಈಗಿನ ಯುವ ಜನರು ಕೂಡ ಅಂತಹ ಪಾತ್ರಗಳನ್ನೇ ಅತಿ ಹೆಚ್ಚಾಗಿ ಇಷ್ಟಪಡ್ತಿದ್ದಾರೆ. ಇದರಿಂದಾಗಿ ಚಲನಚಿತ್ರ ನಿರ್ಮಾಪಕರು ಎಲ್ಲಾ ಸಕಾರಾತ್ಮಕ ಪಾಸಿಟಿವ್ ವಿಷಯಗಳನ್ನ ಬಿಟ್ಟು ಇತರ ನೆಗೆಟಿವ್ ಶೇಡ್ಸ್ಗಳೇ ಜಾಸ್ತಿ ಗಮನ ಕೊಡ್ತಾ ಇದ್ದಾರೆ ಅನ್ನೋದು ಕೂಡ ಅವರ ಮಾತು. ಜೊತೆಗೆ ಬೇಸರ ಕೂಡ ವ್ಯಕ್ತಪಡಿಸಿದ್ದಾರೆ. ಓದುವ ಮಕ್ಕಳನ್ನ ಖಳನಾಯಕರಂತೆ ತೋರಿಸಲಾಗ್ತಾ ಇದೆ. ಆದರೆ ಮದ್ಯಪಾನ ಮಾಡುವ, ಸಿಗರೇಟ್ ಸೇದುವ ಮತ್ತು ಗುಂಡಾಗಿರಿಯಲ್ಲಿ ತೊಡಗುವವರನ್ನ ಹೀರೋಗಳಂತೆ ಚಿತ್ರಿಸಲಾಗ್ತಾ ಇದೆ. ಇದು ಮಹಿಳೆಯರು ಮತ್ತು ಪುರುಷರು ಇಬ್ಬರ ಮೇಲೂ ಪರಿಣಾಮ ಬೀರ್ತಾ ಇದೆ. ಸಿನಿಮಾಕ್ಕಿಂತ ನಿಜ ಜೀವನ ಭಿನ್ನ. ಆದ್ದರಿಂದ ನಿಮ್ಮ ಜೀವನದಲ್ಲಿ ಆಧ್ಯಾತ್ಮಿಕತೆಯನ್ನ ತನ್ನಿರಿ ಅಂತ ಕಿವಿ ಮಾತು ಹೇಳಿದ್ದಾರೆ. ಇನ್ನು ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗ್ತಾ ಇದೆ. ಯಶ್ ಹಾಗೂ ಅಲ್ಲು ಅರ್ಜುನ್ ಫ್ಯಾನ್ಸ್ ಈ ಹೇಳಿಕೆಗೆ ಗರಂ ಆಗಿದ್ದು ಪೊಲೀಸ್ ಅಧಿಕಾರಿಯ ಮಾತುಗಳು ಸತ್ಯ ಅಂತ ಹಲವರು ಬೆನ್ನಿಗೆ ನಿಂತಿದ್ದಾರೆ. ಯಾಕಂತ ಹೇಳಿದ್ರೆ ಇದು ಒಂದು ಸಿನಿಮಾ ಕತೆ, ಇದರಲ್ಲಿ ಏನ್ ಬೇಕಾದ್ರೂ ಇರುತ್ತೆ, ಅದನ್ನ ಯಾಕೆ ಇಷ್ಟೊಂದು ಗಂಭೀರವಾಗಿ ಪರಿಗಣಿಸಬೇಕು ಅಂತ ಒಂದಷ್ಟು ಜನ ವಾದ ಮಾಡಿದ್ರೆ, ಇನ್ನೊಂದಷ್ಟು ಜನ ಹೇಳಿರೋದ್ರಲ್ಲಿ ಏನ್ ತಪ್ಪಿದೆ, ಇವೆಲ್ಲವೂ ಸತ್ಯ ಅಲ್ವಾ ಅಂತ ಕೂಡ ಇವರ ಪರವಾಗಿ ನಿಂತಿದ್ದಾರೆ. ಇನ್ನು ಎಸ್ಪಿ ಸಂಜೀವ್ ಸುಮನ್ ಅವರ ಈ ಮಾತುಗಳು ಕೇವಲ ಸಿನಿಮಾ ವಿಮರ್ಶೆಯಾಗಿ ಉಳಿದಿಲ್ಲ, ಬದಲಾಗಿ ಇಂದಿನ ಚಲನಚಿತ್ರಗಳು ಯುವ ಪೀಳಿಗೆಯ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತಾ ಇದೆ, ಯಾವ ರೀತಿ ನೆಗೆಟಿವ್ ಶೇಡ್ಸ್ಗೆ ಕರ್ಕೊಂಡು ಹೋಗ್ತಾ ಇದೆ, ನಕಾರಾತ್ಮಕ ಪ್ರಭಾವದ ಬಗ್ಗೆ ಪೊಲೀಸ್ ಇಲಾಖೆಯ ಕಳಕಳಿಯನ್ನ ಈ ಒಂದು ಮಾತು ಬಿಂಬಿಸುತ್ತೆ. ಮದ್ಯಪಾನ ಆಗಿರ್ಬೋದು, ಸಿಗರೇಟ್ ಆಗಿರ್ಬೋದು, ಗುಂಡಾಗಿರಿಯಲ್ಲಿ ತೊಡಗಿರುವಂತಹ ಪಾತ್ರಗಳನ್ನ ಹೀರೋಗಳಾಗಿ ಚಿತ್ರೀಕರಿಸೋದ್ರಿಂದ ಯುವಕರು ನೈಜ ಜೀವನಕ್ಕಿಂತ ಸಿನಿಮಾದ ಪಾತ್ರಗಳನ್ನೇ ಅನುಸರಿಸೋದಕ್ಕೆ ಹೋಗ್ತಾರೆ ಅಂತ ಕಳವಳ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಸ್ಪಷ್ಟವಾಗಿ ಎಚ್ಚರಿಸಿದ್ದಾರೆ. ಇನ್ನು ಸಿನಿಮಾ ಜೀವನಕ್ಕಿಂತ ನಿಜ ಜೀವನ ವಿಭಿನ್ನ, ಇಲ್ಲಿ ಆಧ್ಯಾತ್ಮಿಕತೆ ಮುಖ್ಯ ಎನ್ನುವಂತಹ ಅವರ ಸಲಹೆ ಗಣನೀಯವಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಡಿಯೋ ವೈರಲ್ ಆಗ್ತಾ ಇದ್ದು ರಾಖಿ ಭಾಯ್ ಮತ್ತು ಪುಷ್ಪಾ ಫ್ಯಾನ್ಸ್ ಇದರಿಂದ ಗರಂ ಆಗಿದ್ದಾರೆ. ಆದರೆ ಹಲವರು ಎಸ್ಪಿ ಅವರ ಮಾತು ಸತ್ಯ ಅಂತ ಬೆಂಬಲಿಸಿ ಪರವಾಗಿ ಮಾತನಾಡ್ತಾ ಇದ್ದಾರೆ. ಇನ್ನು ಈ ಹೇಳಿಕೆ ಚಲನಚಿತ್ರ ನಿರ್ಮಾಪಕರ ಮೇಲೆ ಯಾವ ರೀತಿ ಪರಿಣಾಮ ಬೀರಬಹುದು ಮತ್ತು ಯುವ ಜನತೆ ಇದನ್ನು ಯಾವ ರೀತಿ ಸ್ವೀಕರಿಸ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ
ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ, ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ.